ನಾನು ಯೇಸು ನಿನ್ನ ಸ್ತುತಿಸೋನ ಹಾಡನ್ನು ನೀವೆಲ್ಲ ಕೇಳಿದ್ದೀರಲ್ಲ, ಯೇಸು ನಿನ್ನ. ಓಕೆ, ಈ ಹಾಡು ನಾನು ಬರಿಬೇಕಾದ್ರೆ ಭಾಳ ಹೋರಾಟದಲ್ಲಿದೆ. ನಾನು ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಭಾಳ ಹೋರಾಟದಲ್ಲಿರಬೇಕಾದ್ರೆ ನನಗೆ ದೇವರಾತ್ಮನು ನಡೆಸಿದ್ದು ಈ ಹಾಡನ್ನು ಬರೆಯೋದಕ್ಕೆ. ಅದಕ್ಕೆ ನಾನು ಹಾಡಾಡುವಾಗ ಯಾವಾಗಲೂ ತುಂಬ ದೇವ್ರ ಪ್ರಸನ್ನತೆ ಬರೋದು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಹಲ್ಲೆಲೂಯಾ. ಆದರೆ ಪ್ರಿಯರೇ, ನಮಗೆ ದೇವರು ಎಷ್ಟು ಕೃಪೆ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ಎಲ್ಲ ಇದ್ದು ನಮ್ಮ ಜನ ದೇವರಲ್ಲಿ ಆಸಕ್ತಿನೂ ಇಲ್ಲ. ಅನೇಕರಿಗೆ ಸಭೆಗೂ ಅವರು ಬರೋದಿಲ್ಲ. ಯಾಕಂದರೆ ಅವರಿಗೆ ಕ್ಷಣ ಮಾತ್ರ ಇರುವಂಥ ಲೋಕದ ಆಸೆಗಳು ಬೇಕು. ಆದರೆ ನಮ್ಮ ವಿಷಯ ಏನು? ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. 70 ವರ್ಷ ದೇವರು ನಮಗೆ ನೋಡ್ರಿ, 960 ವರ್ಷದವರೆಗೆ ಆಗಿನ ಕಾಲದಲ್ಲಿ ಜೀವನ ಮಾಡ್ತಾಯಿದ್ರು. ಅದನ್ನು ರಿಡ್ಯೂಸ್ ಮಾಡಿ ದೇವರು 120 ಮಾಡಿದರು. 70-80 ವರ್ಷ ಬದುಕುವವರೇ ನಾವು. ಅಷ್ಟಿದ್ರೂ ನಮಗೆ ದೇವರಲ್ಲಿ ಏನಿಲ್ಲ, ಆಸಕ್ತಿ ಇಲ್ಲ. ನಾನು ಉತ್ತೇಜಿಸ್ತೇನೆ ಸಹೋದರ ಸಹೋದರಿ, ಅವರಲ್ಲಿ ನಾವು ಆಸಕ್ತರಾಗಿರೋಣ. ಆಮೆನ್. ಅವ್ರು ನೋಡ್ರಿ ನಮ್ಮನ್ನು ಕಣ್ಣುಗುಡ್ಡಿಯಂತೆ ಕಾಯ್ತಾರಂತೆ, ನಮಗೆ ಬೇಕಾದದ್ದನ್ನು ಒದಗಿಸ್ತಾರೆ. ಎಲ್ಲ ಜೀವಿಗಳು ಆತನನ್ನೇ ದೃಷ್ಟಿಸ್ತವೆ. ಓಕೆ, ಎಲ್ಲ ಜೀವಿಗಳಿಗೆ ಆಹಾರವನ್ನು ಒದಗಿಸುವವನು ಆತನೇ. ನಾವು ಬದುಕಿ ಉಳಿದಿರುವುದು ಆತನ ಕೃಪೆಯಿಂದಲೇ. ಹಲ್ಲೆಲೂಯಾ. ಆತನ ಕೃಪೆ ನಮಗಿಲ್ಲದೆ ಇದ್ದಿದ್ದರೆ ಇಷ್ಟೊತ್ತಿಗೆ ಸಮಾಧಿ ಸೇರುತ್ತಿದ್ದೆವು. ಪ್ರಿಯರೇ, ಈ ಲೋಕದಲ್ಲಿ ಸ್ವಾಮಿ ಹೇಳಿದರು ಯೋಹಾನ 16:33, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಓಕೆ, ಧೈರ್ಯದಿಂದಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನನ್ನ ಜೀವನದಲ್ಲಿ ಸಮಸ್ಯೆನೇ ಬಂದಿಲ್ಲ ಅನ್ನೋರು ಕೈ ಎತ್ತಿರಿ. ಅಬ್ಬಾ, ಎಲ್ರಿಗೂ ಸಮಸ್ಯೆ ಬಂದುಬಿಟ್ಟಿದೆಯಾ? ಇನ್ನೂ ಇಷ್ಟು ಚಿಕ್ಕವರಿದ್ದೀರಾ, ನಿಮಗೆಲ್ಲ ಸಮಸ್ಯೆ ಬಂದುಬಿಟ್ಟಿದೆಯಾ? ಓಕೆ, ನನ್ನ ಜೀವನದಲ್ಲಿ ಸಮಸ್ಯೆಗಳು ಖಂಡಿತ ಬಂದಿದೆ ಅನ್ನೋರು ಮಾತ್ರ ಕೈ ಎತ್ತಿರಿ. ಓಕೆ, ಯಾಕಂದರೆ ಕೆಲವ್ರು ಯಾವುದಕ್ಕೂ ಕೈ ಎತ್ತಿಲ್ಲ, ಅದಕ್ಕೆ ರೈಟ್. ಸಮಸ್ಯೆಗಳು, Joshua, you have got some problems? No? He said, no, he has no problems at all. ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮಸ್ಯೆಗಳು ಬರ್ತವೆ, ಬರಲಿ, ಸುತ್ತು ಕಡೆ ಬಂದುಬಿಡ್ತಾ. ಸುತ್ತು ಕಡೆ, ಈ ಕಡೆನೂ ಹೋಗಂಗಿಲ್ಲ, ಹಿಂಗೂ ಹೋಗಂಗಿಲ್ಲ, ಈ ಕಡೆಗೆ ಹೋಗಂಗಿಲ್ಲ, ಹಿಂದೆ ಅಂತ ನೋಡಬಾರ್ದು. ಯಾಕಂದರೆ ಸ್ವಾಮಿ ಹೇಳಿದ್ದಾರೆ, ಹಿಂದೆ ನೋಡುವ ನನಗೆ ಯೋಗ್ಯನಲ್ಲ. ಅದೊಂದು ಬೇರೆ ಧಮಕಿ ಹಾಕ್ಬಿಟ್ರೆ ದೇವರು ನಮಗೆ. ಹಿಂದೆ ನಾವೇನು ಮಾಡೋಂಗಿಲ್ಲ, ನೋಡೋಂಗಿಲ್ಲ, ಮುಂದೆ ಏನು ಮಾಡಬೇಕು, ಹೋಗ್ತಾ ಇರಬೇಕು. ಓಕೆ, ಆದರೆ ಸಮಸ್ಯೆಗಳು ಬಂದೇ ಬರ್ತವೆ. ಸಮಸ್ಯೆಗಳು ಒಳ್ಳೆಯವ್ರಿಗೆ ಬರುತ್ತಾ, ಕೆಟ್ಟವ್ರಿಗೆ ಬರುತ್ತಾ? ಎಲ್ರಿಗೂ ಬರುತ್ತೆ, ಒಳ್ಳೆಯವ್ರಿಗೂ ಬರುತ್ತೆ. ನಮ್ಮ ಒಳ್ಳೆಯವ್ರಿಗೂ ಸಮಸ್ಯೆ ಬರ್ತಾ ಇದ್ದರೆ ದೇವ್ರನ್ನ ಯಾಕೆ ನಾವು ಗಟ್ಟಿ ಹಿಡ್ಕೊಳ್ಬೇಕು? ಸಮಸ್ಯೆ ಬರ್ತದೆ ಅಂತೇಳಿ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಹೌದೌದು. ಓಕೆ, ಇಲ್ಲಿ ನೋಡ್ರಿ, 1 ಪೇತ್ರ 5:8 ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಕೆಲವು ಸಾರಿ ಬಿರುಗಾಳಿಯಂತೆ ಬರ್ತಾನೆ, ಕೆಲವು ಸಾರಿ ಸಿಂಹದಂತೆ ಬರ್ತಾನೆ. ಓಕೆ, ಅನೇಕ ಸಾರಿ ನಮ್ಮ ಸುತ್ತಲೂ ಬರ್ತಾನೆ ಅವನು. ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆಗೆ ಅವನು ಬರ್ತಾನೆ. ನನಗೆ ಪ್ರಶ್ನೆ ಏನಂದರೆ, ನಮ್ಮವರು ಕೆಲವರು ಕೇಳ್ತಾರೆ, ಏನು ಕೇಳ್ತಾರೆ ಅಂದರೆ, ಪಾಸ್ಟರ್, ನಾವು ಏನು ತಪ್ಪು ಮಾಡಿಲ್ರಿ, ನಮಗೆ ಯಾಕೆ? ನಾವು ಏನು ತಪ್ಪು ಮಾಡಿಲ್ಲ, ನಮಗೆ ಯಾಕೆ ಇಷ್ಟು ಸಮಸ್ಯೆ ಅಂತ ಕೆಲವರು ಕೇಳ್ತಾರೆ. ಏನು ತಪ್ಪು ಮಾಡದೇ ಇದ್ದವರಿಗೆ ಸಮಸ್ಯೆ ಬರಬೇಕಾ, ಬರಬಾರ್ದ? ಏನು ತಪ್ಪು ಮಾಡದಿದ್ದರೆ ಅವರಿಗೆ ಸಮಸ್ಯೆಗಳು ಬರಬೇಕಾ, ಬರಬಾರ್ದ? ಅಥವಾ ಬರ್ತಾವ ಇಲ್ವಾ? ಅದಕ್ಕೆ ಉದಾಹರಣೆ ನಮ್ಮ ಯೇಸು ಸ್ವಾಮಿನೇ. ನನ್ನಲ್ಲಿ ಒಂದಾದರೂ ಪಾಪ ತೋರಿಸಿಕೊಡ್ರಿ ಅಂದರು. ಅವ್ರ ನೆತ್ತಿ ಎಲ್ಲಿಗೆ ಹಾಕಿದ್ರು?
ಶಿಲುಬೆಗೆ ಹಾಕಿದ್ರು. ನಾನು ನಿಮಗೊಂದು ಮಾತು ಹೇಳ್ತೀನಿ, ಈ ಲೋಕದಲ್ಲಿ ಇರೋ ತನಕ ಹಾಗೇನೆ. ಅದನ್ನು ನೋಡಿ ನೀವು ಚಿಂತೆ ಮಾಡಬೇಡ್ರಿ. ಈ ಲೋಕದಲ್ಲಿ ಮೆಜಾರಿಟಿ ಇರೋರೆಲ್ಲ, ಇನ್ನೊಂದು ಸರಿ ಹೇಳ್ತೇನೆ, ಈ ಲೋಕದಲ್ಲಿ ಮೆಜಾರಿಟಿ ಕೆಟ್ಟದ್ದನ್ನೇ ನಂಬ್ತಾರೆ, ಕೆಟ್ಟದ್ದನ್ನೇ ಫಾಲೋ ಮಾಡ್ತಾರೆ, ಕೆಟ್ಟದ್ದನ್ನೇ ಆಚರಿಸ್ತಾರೆ. ನೀವು ಪ್ರಶ್ನೆ ಕೇಳಬೇಡ್ರಿ ಯಾಕೆ ಪಾಸ್ಟ್ರ್ ಹೀಗೆ ಅಂತ, ಅದು ಹಾಗೇನೆ. ಯಾಕೆಂತ ಹೇಳಿದ್ರೆ ಈ ಲೋಕದಲ್ಲಿ ಸೈತಾನನು ಪಾಪವು ಇರುವ ತನಕ ಕೆಟ್ಟದ್ದು ಈ ಲೋಕದಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಆದರೆ ಯೆಶಾಯನ ಗ್ರಂಥದಲ್ಲಿ ಒಂದು ಮಾತು ಹೀಗೆ ಹೇಳುತ್ತೆ, ಏನಂದರೆ ಹೊರಗಡೆಗೆ ಗದ್ದಲು, ಹೊರಗಡೆಗೆ ಅವಿಶ್ರಾಂತಿ, ಹೊರಗಡೆಗೆ ಕಿರುಚಾಟ, ಅದರ ಒಳಗಡೆಗೆ ನೆಮ್ಮದಿ. ಹಲ್ಲೆಲೂಯಾ. ಹೊರಗಡೆಗೆಲ್ಲ ಶಾಂತಿ ಇದೆ, ಒಳಗೆ ನಮ್ಮೊಳಗೆ ಏನಿದೆ? ಶಾಂತಿ ಇದೆ. ಹಲ್ಲೆಲೂಯಾ. ನಮ್ಮೊಳಗೆ ರೆಸ್ಟ್ ಇದೆ, ನಮ್ಮೊಳಗೆ ಶಾಂತಿ, ಸಮಾಧಾನ, ಶಕ್ತಿ, ಧೈರ್ಯ ಎಲ್ಲ ಇದೆ. ಆದರೂ ಪ್ರಶ್ನೆನೇ, ಒಳ್ಳೇದು ಮಾಡಿದರೆ ಕೆಟ್ಟದ್ದು ಯಾಕೆ ಕಾದಿರುತ್ತೆ? ಕೆಟ್ಟದ್ದು ಮಾಡೋರಿಗೆಲ್ಲ ಕೆಟ್ಟದಾಗಬೇಕ್ರಿ. ಹಲೋ, ಕೆಟ್ಟದ್ದು ಮಾಡೋರಿಗೆಲ್ಲ ಏನಾಗಬೇಕು? ಕೆಟ್ಟದಾಗಬೇಕು. ನಮಗೆ ಯಾಕೆ ಆಗಬೇಕು? ನಾವೇನು ತಪ್ಪು ಮಾಡಿದ್ದೀವಂತ ನಮಗಿಷ್ಟು ಶಿಕ್ಷೆ? ಆ ದೇವರು ಎಲ್ಲಿದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರ? ನಮಗೆ ಯಾಕೆ ಇಷ್ಟು ಕಷ್ಟ? ಪಾಸ್ಟ್ರೆ ನಾವು ಏನು ಮಾಡಿದ್ದೀವಿ ಅಂತ ನಮಗಿದೆಲ್ಲ ಬಂತು ಪಾಸ್ಟ್ರೆ. ಅದಕ್ಕೆ ಉತ್ತರ ಹುಡ್ಕೊಳ್ಳೋಣ, ಅಥವಾ ನಿಮಗೆ ಗೊತ್ತಾ? ನಿಮಗೆಲ್ಲ ಉತ್ತರ ಗೊತ್ತೇ ಇರುತ್ತೆ. ಇಂದಿನಿಂದ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡೋರೆಲ್ಲ ಹಿಂಸೆಗೆ ಒಳಗಾಗುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಪ್ರಿಯರೇ, ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಳ್ಳೆಯದನ್ನು ನಾವು ಮಾಡಿದರೆ ನಮಗೆ ಯಾಕೆ ಇಷ್ಟು ಹಿಂಸೆ ಬರುತ್ತೆ? ಯಾಕೆ ನಮಗೆ ಈ ಲೋಕದಲ್ಲಿ ಸಂಕಟ ಇದೆಲ್ಲ ಬರುತ್ತೆ? ನೋಡ್ರಿ, ಅದಕ್ಕೆ ನಾವು ಒಂದೆರಡು ಉದಾಹರಣೆ, ಅದು ವಿಶೇಷವಾಗಿ ಮೋಶೆಯ ಉದಾಹರಣೆ ಅಂತ ತಗೊಳ್ಳೋಣ. ಮೋಶೆ ಅವನೇನು ಮಾಡಿದ ಅಂತ ಹೇಳಿದ್ರೆ, ಎರಡು ಸಂಗತಿಗಳು ಅವನ ಮುಂದೆ ಇದ್ದು. ಒಂದು ಲೋಕ, ಅರಮನೆ, ಒಳ್ಳೆಯ ಕಂಫರ್ಟು, ಓಕೆ, ಎಲ್ಲ ಥರವಾದಂಥ ನೆಮ್ಮದಿ ಎಲ್ಲ ಇತ್ತು. ಇನ್ನೊಂದು ಕಡೆಗೆ ಏನಿತ್ತಂದರೆ ಸಂಕಟ, ಹೋರಾಟ, ಟೀಕೆಗಳು, ಅವಮಾನ, ನಿಂದೆ, ಕುಗ್ಗುವಿಕೆ. ನಿಮ್ಮ ಮುಂದೆ ಅವನ್ನಿಟ್ಟರೆ ಯಾವುದು ಆರಿಸ್ಕೊಳ್ತೀರಿ? ಗಬ 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 ಆರಿಸ್ಕೊಂಡು ಓಡಿ ಬಂದಿದ್ದೆ ಹಿಡ್ಕೊಂಬಿಡುದು, ಯಾರು ಮತ್ತೆ ಕಿತ್ಕೊಂಡು ಹೋದಿದ್ದಾರಂತ ಅಲ್ವಾ? ನಾವು ಯಾವುದನ್ನು ಆರಿಸ್ಕೊಳ್ತೇವೆ? ಲೋಕನೇ ಆರಿಸ್ಕೊಳ್ತೇವೆ. ಮೋಶೆ ಹಾಗೆ ಮಾಡಲಿಲ್ಲ. ಮೋಶೆ ಏನು ಮಾಡಿದ ಅಂತ ಹೇಳಿದ್ರೆ, ಲೋಕವನ್ನು ಆರಿಸಿಕೊಳ್ಳದೆ ಈ ಸಂಕಟ ಹೋರಾಟಗಳಿಂದ ತುಂಬಿದಂಥ ದೇವರ ಸೇವೆಯನ್ನೇ ಆರಿಸಿಕೊಂಡ. ಆಮೆನ್. ದೇವರು ಇವನು ಇಷ್ಟೊಂದು ತ್ಯಾಗ ಮಾಡಿ ನನ್ನ ಜನರನ್ನು, ನನ್ನನ್ನು ಆರಿಸಿಕೊಂಡಿದ್ದಾನಂತ ಹೇಳಿ ಅವನ್ನಾದರೂ ಬಿಡಬೇಕಾ ಇಲ್ವಾ? ಏನು ದಿಲೀಪಣ್ಣ, ರುಬ್ಬಿ ಬಿಟ್ರು? ನಿನಗೂ ಹಂಗೆ ಮಾಡ್ತಾರೆ, ಹುಷಾರು. ರುಬ್ಬಿ ಬಿಟ್ರು ಅವನನ್ನು. ಏನು ಮಾಡಿದ್ರು? ಸರಿ ಮಾತು ಹೇಳಿದಿ. ಇವತ್ತು ಎಚ್ಚರಿದ್ದೀನಿ ನೋಡಿ ನೀನು. ಓಕೆ, ಏನು ಮಾಡಿದ್ರಂತೆ? ರುಬ್ಬಿ ಬಿಟ್ರು ಅವನನ್ನು, ಚೆನ್ನಾಗಿ ರುಬ್ಬಿದ್ರು. ಅಲ್ಲ, ಎಲ್ಲ ಮೋಶೆ ಹೇಳ್ತೇನೆ, ಸ್ವಾಮಿ ಎಲ್ಲ ಬಿಟ್ಟು ನಾನು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೀನಿ, ನನಗೆ ಹೊಡಿತೀಯಲ್ಲ ನೀನು ಅಂತ. ದೇವರು ಒಳ್ಳೇದು ಮಾಡ್ತಾಯಿದ್ರ, ಕೆಟ್ಟದ್ದು ಮಾಡ್ತಾಯಿದ್ರ? ನಮ್ಮ ದೇವರು ಒಳ್ಳೆಯವರೇ, ಒಳ್ಳೆಯದೇ ಮಾಡ್ತಾರೆ. ಹಲ್ಲೆಲೂಯಾ. ಮೋಶೆಯನ್ನು ತಕ್ಕೊಂಡ್ರು, ದೇವರು ಚೆನ್ನಾಗಿ ರುಬ್ಬೋಕ್ಕೆ ಪ್ರಾರಂಭ ಮಾಡಿದರು. ನೋಡ್ರಿ, ಮೋಶೆಗೆ ಏನು ಬಂತು ಅಂತ ಹೇಳಿದ್ರೆ, ಮೋಶೆ ಓಕೆ, ಒಂದು ಏನಂದರೆ ಎದುರುಗಡೆಗೆ ಕೆಂಪು ಸಮುದ್ರ ಇದೆ, ಹಿಂದುಗಡೆಗೆ ಫರೋ ಅರಸ ಇದ್ದಾನೆ. ಈಗ ಮೋಶೆಗೆ ಇರುವಂಥ ದೊಡ್ಡ ಭಯ ಯಾವುದು? ಮೋಶೆಗೆ ಇರುವಂಥ ದೊಡ್ಡ ಭಯ ಯಾವುದು? ಮುಂದೆದು ಭಯ, ಹಿಂದೆದು ಭಯ. ನೀವೇನು ಹೇಳ್ತೀರಿ? ಮೋಶೆಗೆ ಇರುವಂಥ ದೊಡ್ಡ ಭಯ ಯಾವುದು?
ನೋಡ್ರಿ, ಅವನಿಗೆ ಮುಂದಿರೋ ಕೆಂಪು ಸಮುದ್ರದಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅವನು. ಹಿಂದೆದು ನಾನು ಬೇಕಾದ್ರೆ ಹೋಗಿ ಕೇಳ್ರಿ ನನಗೆ, ಯಾಕಂದರೆ ನಾನು ಸೇವೆಯಲ್ಲಿದ್ದವನು. ಅವನಿಗೆ ಇರೋ ಭಯ ಹಿಂದೆದು ಇದ್ದಂಥ ಪರೋ ಅರಸನ ಭಯ ಇಲ್ಲ ಅವನಿಗೆ. ಇವರಿದ್ದಾರೆ ನೋಡ್ರಿ ಒಳಗೆ. ಯಾರಿಗೋಸ್ಕರ ಇವನು ಎಲ್ಲ ತ್ಯಾಗ ಮಾಡಿದನೋ ಅವರೇ ಕಂಟಕರಾಗ್ಬಿಟ್ರು. ಹಲ್ಲೆಲೂಯ. ಯಾವುದಕ್ಕೋಸ್ಕರ ನೀವು ದೇವರನ್ನು ಹಿಂಬಾಲಿಸ್ತಾ ಇದ್ದೀರೋ ಅದೇ ನಿಮ್ಮ ಕುತ್ತಿಗೆಗೆ ಬಂದಾಗ ನಿಮಗೆ ಹೇಗೆ ಅನಿಸುತ್ತೆ? ಪಾಸ್ಟ್ರೇ, ನಾವು ಇವ್ರನ್ನ ಬೆಳೆಸ್ಬೇಕಂತ ಎಲ್ಲ ತ್ಯಾಗ ಮಾಡಿದ್ವಿ ಪಾಸ್ಟ್ರೇ, ಇವತ್ತು ಇವರೇ ನಮಗೇನಾಗವ್ರೆ? ಮುಳ್ಳಾಗವ್ರೆ. ಇವ್ರಿಗೋಸ್ಕರ ನಾವು ಎಲ್ಲ ಮಾಡಿದ್ವಿ. ಮೋಶೆ ದೇವರ ಹತ್ರ ಹೇಳ್ತಾನೆ, ಇವ್ರಿಗೋಸ್ಕರ ನಾನು ಎಲ್ಲ ತ್ಯಾಗ ಮಾಡಿದೆ, ಇವತ್ತು ಇವರೇ ನನಗೆ ಕಲ್ಲು ತಗೊಂಡು ಹೊಡಿಯಕ್ಕೆ ನಿಂತವ್ರೆ, ನನ್ನ ಜೀವನೇ ಕೇಳ್ತಾರೆ, ನನ್ನನ್ನು ಸಾಯಿಸ್ಬೇಕಂತ ಇದ್ದಾರೆ. ಇಂಥ ಹೋರಾಟಗಳು ನಿಮಗೆ ಬಂದರೆ ಏನು ಮಾಡ್ತೀರಿ? ನೋಡ್ರಿ, ಈಗೇನು ಮಾಡ್ತಾ ಇದ್ದೀರಲ್ಲ. ಓಕೆ, ನೋಡ್ರಿ, ನೀವೊಂದು ಬರೆದಿಟ್ಕೊಳ್ರಿ. ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದರೆ ಶಿಲುಬೆ ಬರೋದು ಗ್ಯಾರಂಟಿ. ನಾನು ದೊಡ್ಡ ದೇವ್ರ ಸೇವಕರು DGS ದಿನಕರ್ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಒಂದು 15 ಜನ ಇದ್ವಿ. ಅವ್ರು ನನ್ನ ಕರೆದ್ರು, ನವೀನ್, ಯು ನೋ ಒನ್ ಥಿಂಗ್, ವೆನ್ ಕ್ರೈಸ್ಟ್ ಕಮ್ಸ್ ಕ್ರಾಸ್ ಆಲ್ಸೋ ಕಮ್ಸ್ ಅಂತ. ಯಾವಾಗ ಯೇಸು ಸ್ವಾಮಿ ಬರ್ತಾರೋ ಶಿಲುಬೆನೂ ಬಂದ್ಬಿಡುತ್ತೆ. ಅದೊಂದು ಬರದೇ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ? ಯೇಸು ಸ್ವಾಮಿ ಒಬ್ಬರೇ ಬಂದಿದ್ರೆ ಚೆನ್ನಾಗಿತ್ತು. ಇವಾಗ ಯಾರು ಬಂದರು ಅದ್ರ ಜೊತೆಗೆ? ಶಿಲುಬೆನೂ ಬಂದುಬಿಡುತ್ತೆ. ಅದಕ್ಕೆ ಮುಂದೆ ಹೋಗಿ ನನ್ನ ಶಿಲುಬೆನ ಹೊತ್ಕೊಂಡು ನಾನೇನು ಮಾಡ್ತೇನೆ, ಮುಂದೆ ಹೋಗ್ತೇನಂತ. ಪ್ರಿಯ ಸಹೋದರ ಸಹೋದರಿ, ಸಂಕಟ ಈ ಲೋಕದಲ್ಲಿ ಬಂದೇ ಬರುತ್ತೆ. ಈ ಲೋಕದಲ್ಲಿ ಸೈತಾನ ಇದ್ದಾನೆ, ಪರಲೋಕದಲ್ಲಿ ಮಾತ್ರ ಇಲ್ಲ. ಹಲ್ಲೆಲೂಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅವರ ಗೋಳಾಟವು ಇನ್ನೂ ತೀರಿತು, ಅವರ ಕಣ್ಣೀರು ಹೋಯಿತು. ಎಲ್ಲ ಅವರ ಕಣ್ಣೀರು ಇಲ್ಲ, ಅವರ ಗೋಳಾಟ ತೀರಿತು, ಅವರ ಕಷ್ಟ ತೀರಿತು ಅಂತೇಳಿ ದೇವ್ರ ವಾಕ್ಯ ಹೇಳ್ತಿದೆ. ಅಲ್ಲಿ ಏನು ಇರ್ತೀವಲ್ಲ, ಅಲ್ಲಿ ನಮಗೆ ಒಂದು, ಯಾಕಂದರೆ ಯಾರಿಲ್ಲ ಅಲ್ಲಿ? ಸೈತಾನ ಇಲ್ಲ. ಹಾಗಾದರೆ ಇಲ್ಲಿ ನಾವು ಗೋಳಾಡಿಕೊಂಡು ಕಷ್ಟಪಟ್ಟು ಹೋರಾಟ ಮಾಡಿ ಜೀವನ ಮಾಡಬೇಕಂತ ದೇವ್ರ ಚಿತ್ತನ? ಅವರೇ ಹೇಳ್ತಾರೆ, ನಿಮಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರ್ಬೇಕಂತಲೂ ನಾನು ಬಂದೆ ಅಂತ ಅವ್ರು ಹೇಳ್ತಾರೆ. ಹಂಗೆ ಹೇಳಿದವರು ಹೀಗೆ ಮಾಡಬಹುದಾ? ನನ್ನ ಭಾಷೆ ಅರ್ಥ ಆಯ್ತಾ? ಹಾಗೆ ಹೇಳಿದವರು ಹೀಗೆ ಮಾಡಬಹುದಾ? ಪ್ರಿಯರೇ, ಮೋಶೆಗೆ ದೇವರು ನೋಡ್ರಿ, ಮೋಶೆ ಮೊದಲನೇ ಅದ್ಭುತ ಕಾರ್ಯ ಮಾಡಿಬಿಟ್ಟ. ಏನನ್ನ ಮಾಡಿದ? ಮೊದಲೇ ಅದ್ಭುತ ಕಾರ್ಯ, ಕೋಲನ್ನು ಏನು ಮಾಡಿದ? ಹಾವಾಗಿ ಮಾಡಿದ. ಅವತ್ತು ಮೋಶೆ ಆರೋನ್ರ ರುಬಾಬ್ ನೋಡ್ಬೇಕಿತ್ತು ನೀವು. ಓಕೆ, ಅವರು ಏನಂತ ಹೇಳಿದ್ರೆ, ಫರೋ ಅರಸನಿಗೆ ಹೆಂಗೆ ಬುದ್ಧಿ ಕಲಿಸ್ತೀವಿ ನಾವು. ಎಲ್ಲ ಇಸ್ರಾಯೇಲ್ರು ಹಿರಿಯರು ಬಂದು ಕೇಳ್ತಾ ಇದ್ರು, ನೀವು ಬಂದನ ನೋಡಿ, ಇವತ್ತು ರಾತ್ರಿ ಅಂದರೆ ನಾವು ಗಂಟು ಕಟ್ಕೊಂಡು ಎಲ್ಲ ಏನು ಮಾಡಿಬಿಡ್ತೀವಿ, ಹೋಗ್ತಾ ಇದ್ದೀವಿ ಅಂತ. ಹಂಗೆ ಅಂದ್ಕೊಂಡು ಬಂದು ಕೋಲನ್ನು ಹಾವು ಮಾಡಿದರು. ಅವರು ಏನು ಮಾಡಿಬಿಟ್ರು, ಕೋಲನ್ನು ಹಾವು ಮಾಡಿದ್ರು. ಇವ್ರ ಮುಖ ಏನಾಗಿತ್ತು? ಈಗ ದೇವರಿಗೆ ಅವ್ರು ಏನು ಹೇಳಬೇಕು? ಅಯ್ಯೋ, ನಾನು ಏನಂತ ತಿಳ್ಕೊಂಡು ಬಂದಿದ್ದೆ, ಸೇವೆಯಲ್ಲಿ ಏನಾಗ್ತಾ ಇದೆ. ನಾವು ಸೇವೆ ಮಾಡಬೇಕಂತ ಹುಮ್ಮಸ್ಸಿನಿಂದ ಬಂದವರು ಇವತ್ತೇನಾಗ್ತಾ ಇದೆ, ಎಲ್ಲ ಎಲ್ಲ ನಮ್ಮನ್ನು ಹಿಂದೆ ಎಳೀತಾ ಇದೆ. ಹೊರಗೆ ಬಂದಾಗ ಮೋಶೆ ಆರೋನ್ರು ಬಾಯಿ ತೆರೆದ್ರ? ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲ ಇಸ್ರಾಯೇಲ್ರು ಕೇಳ್ತಾ ಇದ್ದಾರೆ, ಏನು ಹೇಳಿದ ಪರೋ ಅರಸ ಏನು ಹೇಳಿದ? ಇವ್ರ ಬಾಯಿನೇ ತೆರಿತಾ ಇಲ್ಲ. ಎಲ್ಲರಿಗೂ ಕೋಪ ಬಂದು ಏನು ತಗೊಂಡ್ರು? ಕಲ್ಲು ತಗೊಂಡು ನಿಮ್ಮನ್ನು ಏನು ಮಾಡ್ತೇವೆ? ಸಾಯಿಸ್ತೇವೆ. ನಮ್ಮ ಮೇಲೆ ಇನ್ನೂ ಹೆಚ್ಚು ಭಾರ ಹೊತ್ಕೊಂಡು ಬಂದಿರಲ್ಲ ನೀವು ಅಂಥೇಳಿ ಅವರನ್ನು ಕೊಲ್ಲಬೇಕಂತ ಯೋಚನೆ ಮಾಡಿದರು. ನಾನು ಕೇಳೋದು, ದೇವ್ರನ್ನ ಹಿಂಬಾಲಿಸಿದ್ರೆ ಹಿಂಗೆಲ್ಲ ಆದರೆ ಹೆಂಗಪ್ಪ ಅಂತ. ಪ್ರಿಯರೇ, ಮತ್ತೆ ದೇವರು ಏನು ಮಾಡಿದೆ ಅಂದರೆ, ಮೋಶೆಗೆ ಎನ್ಕರೇಜ್ ಮಾಡಿದರು. ಇಲ್ಲ ನೀನು ಈಗ ಮೋಶೆ ಬಂದರೆ ಕೇಳ್ರಿ, ನಿನಗೆ ಆಗಿದ್ದೆಲ್ಲ ಒಳ್ಳೇದಾಯ್ತಾ ಅಥವಾ ಆಗಿದ್ದೆಲ್ಲ ಕೆಟ್ಟದಾಯ್ತಾ ಅಂತ ಕೇಳಿದರೆ ಅವನು ಹೇಳ್ತಾನೆ, ಹಂಗಾಗಿದ್ದೆ ಒಳ್ಳೇದಾಯ್ತಪ್ಪ, 10 ಅದ್ಭುತ ಕಾರ್ಯಗಳನ್ನು ನಾನು ಮಾಡಿದೆ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡೋದಕ್ಕೆ ಸ್ಥಿತಿಗತಿಗಳನ್ನು, ಸಂದರ್ಭಗಳನ್ನು, ಸಂಕಟಗಳನ್ನು, ಟೀಕೆಗಳನ್ನು ಬರಮಾಡಿದಾಗ ನಾವು ಧೃತಿಗೆಡಬಾರದು.
ಹಲ್ಲೆಲೂಯಾ. ನಾವು ಧೃತಿಗೆಡಬಾರದು. ನಮ್ಮ ದೇವರು ನೋಡ್ರಿ, ಸ್ವಾಮಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ತೆರೆಗಳು ಬರ್ತದೆ, ಬಿರುಗಾಳಿ ಬೀಸ್ತದೆ, ದೋಣಿ ಎಲ್ಲ ಕಲ್ಲೋಲ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ದೋಣಿ ಒಳಗೆ ಯಾರಿದ್ದಾರೆ? ನಿಮ್ಮ ಮನೆಯಲ್ಲಿ ಹೋರಾಟ ಬರ್ತದೆ, ಸಂಕಟ ಬರ್ತದೆ, ಬಿರುಗಾಳಿ ಬೀಸ್ತದೆ. ಏನಾದರೂ ಒಂದನ್ನು ಹೇಳಬೇಕು ಯಾವಾಗಲೂ, ಏನಂದರೆ ನನ್ನ ಸ್ವಾಮಿ ನನ್ನ ಸಂಗಡ ಇದ್ದಾರೆ. ನನಗೆ ಏನೇ ಯಾರೇ ಟೀಕೆ ಮಾಡಿದ್ರು, ಏನೇ ಹೋರಾಟ ಬಂದರೂ, ಸೈತಾನ ಶೋಧನೆ ತಂದರೂ, ನಾನು ಫಸ್ಟ್ ಹೇಳೋ ಮಾತೇನೆಂದರೆ, ಮೈ ಗಾಡ್ ಈಸ್ ವಿತ್ ಮೀ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ವೈರಿ ಸುತ್ತು ಕಡೆಯಿಂದ ಬಂದಿರ್ತಾನಲ್ಲ, ಮಜಾ ಏನಂತ ಹೇಳಿದ್ರೆ, ವೈರಿ ಯಾವಾಗ ಕುಗ್ಗಿ ಹೋಗ್ತಾನೆ ನೋಡ್ರಿ, ಅವಾಗ ಭಾರಿ ಮಜಾ. ಆಮೆನ್. ವೈರಿಯನ್ನು ಕುಗ್ಸೋಕೆ ಇಷ್ಟನಾ, ಆ ಥರ ವೈರಿಯನ್ನು ಹಿಗ್ಸೋಕೆ ಇಷ್ಟನಾ? ಹೆಂಗೆ ಕುಗ್ಗಿಸ್ಬೇಕು? ಓಕೆ, ಮೊದಲದಾಗಿ ಪ್ರಿಯ ಸಹೋದರ ಸಹೋದರಿ, ಇಂಥ ಸಿಚುವೇಶನ್ ಬಂದಾಗ, ಒಂದು ಕಡೆಗೆ ಸಾಲ ಕೊಟ್ಟು ಅವರು ಬರ್ತಾರೆ, ಇನ್ನೊಂದು ಕಡೆಗೆ ಕೆಲಸ ಇಲ್ಲ, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಿಲ್ಲ, ನಾನಾ ಥರವಾದಂಥ ಶೋಧನೆಗಳು, ಹವ್ಯಾಸಗಳು ಇವೆಲ್ಲ ಬಂದು ಸುತ್ತ ಕಡೆಯಿಂದ ನಿಂತ್ಕೊಂಡಾಗ ಒಂದು ಶಬ್ದ ನಿಮ್ಮ ಬಾಯಿಂದ ಬರಬೇಕು. ಆ ಶಬ್ದ ಬಂದಾಗ ವೈರಿಯದು ಶಕ್ತಿ ಏನಾಗುತ್ತೆ? ಕೂಗ್ತದೆ, ಅವನು ಅಳ್ಳಾಡ್ತಾನೆ. ಅದು ಯಾವ್ದು ಹೇಳ? ಥ್ಯಾಂಕ್ ಯು ಲಾರ್ಡ್. ಹೇಳೋಕ್ಕಾಗತ್ತಾ? ಎಂಥದೇ ಸಿಚುವೇಶನ್, ಯಾರೇ ಏನೇ ಅಂದರೂ ಸಹ, ದೇವ್ರೇ ನಿನಗೆ ಸ್ತೋತ್ರ, ನಿನಗೆ ವಂದನೆ ಅಷ್ಟೇ ಹೇಳಿ ನೋಡ್ರಿ, ಸೈತಾನಂದು ಶಕ್ತಿನೇ ಅಡಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ಸೈತಾನನ್ನು ಸೋಲಿಸ್ಬೇಕಾ? ನೋಡ್ರಿ, ಈ ಥರ ಮುಂದೆ ಕೆಂಪು ಸಮುದ್ರ, ಹಿಂದೆ ಪರೋ ಅರಸ, ಅವರೆಲ್ಲರಿಗಿಂತ ಹೊಪ್ಲೆಸ್ ಏನಂದರೆ, ಸುತ್ತು ಕಡೆ ಇರುವಂಥ ಈ ಜನ ಏನಂತಾರೆ, ನಮಗೇನಲ್ಲಿ ಸಮಾಧಿ ಇರಲಿಲ್ವಾ, ನಮಗಲ್ಲಿ ಸಮಾಧಿ ಇರಲಿಲ್ವಾ, ಇಲ್ಲಿ ಯಾಕೆ ಕರ್ಕೊಂಬಂದು ಇಲ್ಲೆಲ್ಲ ಕೇಳ್ತಾರೆ ನೋಡ್ರಿ ಅವರು. ವಿಮೋಚನ ಕಾಂಡ 14:10. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಏನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು? ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ಹಂಗೇನಾದರೂ ನನಗೆ ಅಂದಿದ್ರೆ ಮಷಿನ್ ಗನ್ ತೊಗೊಂಡು ಎಲ್ಲರೂ ಶೂಟ್ ಮಾಡಿಬಿಡ್ತಿದ್ದೆ. ನಿಮಗೋಸ್ಕರ ನಾನು ಇದ್ದದ್ದು ಇಲ್ಲದ್ದು ಎಲ್ಲ ತ್ಯಾಗ ಮಾಡಿ ಬಂದರೆ ನನಗೆ ಹೀಗೆ ನೀವು ಮಾತಾಡ್ತೀರಾ ಅಂತೀರಾ ಇಲ್ವಾ? ನೀವು ಅಂತೀರಾ ಇಲ್ವಾ? ನೋಡ್ರಿ, ಅವ್ರು ಹೇಳ್ತಾರೆ ಏನಂದರೆ ನಮಗಲ್ಲಿ ಸಮಾಧಿ ಇಲ್ಲ ಅಂಥೇಳಿ ನಮ್ಮನ್ನು ಸಾಯಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದೇನು. ಮೋಶೆ ಹೇಳ್ತಾನೆ, ರೇ ನಿಮಗೋಸ್ಕರ ಇಷ್ಟು ತ್ಯಾಗ ಮಾಡಿ ನೀವೇನು ಹೇಳ್ತೀರಿ ಪಾಸ್ಟ್ರೆ? ಇವ್ರಿಗೋಸ್ಕರ ರೀ ನಾವು ಇಷ್ಟು ತ್ಯಾಗ ಮಾಡಿ ಇಷ್ಟೆಲ್ಲ ಮಾಡಿದರೆ ಇವತ್ತು ನಮ್ಮನ್ನೇ ಸಾಯಿಸಾಕಿ. ನೋಡ್ರಿ, ಇಸ್ರಾಯೇಲ್ರು ಯಾರಾದರೂ ಒಬ್ಬರು ಮೋಶೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರ? ಅಲ್ಲಿ ಒಬ್ಬರಾದ್ರೂ ಅರ್ಥ ಇಲ್ಲ, ಮೋಶೆ ಚಿಂತೆ ಮಾಡಬೇಡ, ನೀನು ಎಂಥ ತ್ಯಾಗ ಮಾಡಿ ಏನೇನೆಲ್ಲ ಹೋರಾಟ ಮಾಡಿ 10 ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದೀಯಾ, ಚಿಂತೆ ಮಾಡಬೇಡ ಅಂತ ಒಬ್ಬನಾರ ಹೇಳಿದ್ರ? 6 ಲಕ್ಷ ಕಾಲಾಳುಗಳು ಇದ್ದಾರೆ. ಪ್ರಿಯರೇ, ನೀವು ಮಾಡಿದ್ದು ನೆನಪಲ್ಲಿ ಇಟ್ಕೊಳ್ರಿ, ಸತ್ಯ. ನೀವು ಮಾಡಿದ್ದು ಪಾಸ್ಟ್ರೇ, ನಿಮ್ಮಿಂದ ನಮಗೆ ಇಷ್ಟು ಉಪಕಾರ ಆಯಿತು, ನಮ್ಮ ಮನೆ ಕಟ್ಟಿದ್ರಿ, ನಮ್ಮ ಕುಟುಂಬ ಕಟ್ಟಿದ್ರಿ, ನಮಗೆ ಸಹಾಯ ಮಾಡಿದ್ರಿ, ನಮಗೋಸ್ಕರ ಪ್ರೇಯರ್ ಮಾಡಿದ್ರಿ, ನಮ್ಮನ್ನು ಎನ್ಕರೇಜ್ ಮಾಡಿದ್ರಿ ಅಂತ ಯಾರು ಹೇಳಲ್ಲ. ಅವ್ರು ಹೇಳಲಿ ಅಂತ ನಾನು ಕಾಯೋದಿಲ್ಲ, ಯಾಕಂದರೆ ನನಗೆ ಗೊತ್ತಿದೆ, ಬೈಬಲ್ ಓದಿದ್ದೀನಿ ನಾನು. ಕಾಯೋದಿಲ್ಲ ನಾನು ಯಾರಿಗೋಸ್ಕರ ಇವಾಗ, ಯಾಕಂದರೆ ನನಗೆ ಗೊತ್ತು, ನಾನು ಕಾದೆ ಅಂತ ಹೇಳಿದ್ರೆ ಸೈತಾನ ಬರ್ತಾನೆ. ನಾನು ಕಾಯೋದಿಲ್ಲ ಅಂತ ಗೊತ್ತು, ಅವನ ಹತ್ರ ಹಾಯೋದಿಲ್ಲ. ನೀವು ಕಾಯ್ತೀರಲ್ಲ, ನಾವು ಇಷ್ಟು ಅವರಿಗೆ ಮಾಡಿದ್ದೀವಿ, ನಮ್ಮನ್ನು ಅವ್ರು ನೆನೆಸಲ್ಲ ಹೇಳ್ರಿ. ಅವ್ರು ನಮ್ಮನ್ನು ಹೇಳ್ರಿ, ನಾವು ಇಷ್ಟು ಮಾಡಿದ್ರೆ ಅವ್ರು ಏನು ಮಾಡಬೇಕಿತ್ತು? ನಮ್ಮನ್ನು ನೆನೆಸ್ಬೇಕಿತ್ತು. ಅವ್ರ ಮಕ್ಕಳಾದರೂ ಇರಲಿ,
ಬೇರೆಯವರಾದಿರಲಿ, ಯಾರಾದರೂ ಇರಲಿ, ಅವ್ರು ನೆನೆಸ್ಲಿ ಅಂತ ನಾವು ಮಾಡಿಲ್ಲ, ನಾವು ಕರ್ತನಿಗಾಗಿ ಅಂತ ಮಾಡಿದ್ದೀವಿ. ಹಲ್ಲೆಲೂಯಾ. ಅವ್ರು ಇವತ್ತು ನೆನೆಸ್ತಾರೆ, ನಾಳೆ ಒದ್ದು ಹೋಗ್ತಾರೆ. ಇವತ್ತು ಒದ್ದು ಹೋಗ್ತಾರೆ, ನಾಳೆ ಬರ್ತಾರೆ. ಅವರಾದರೂ ಶಾಶ್ವತವಾಗಿರ್ತಾರೆ. ಹಲ್ಲೆಲೂಯಾ. ಅವರಾದರೂ ಶಾಶ್ವತವಾಗಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ನಮ್ಮನ್ನು ಬಲ್ಲವರಾಗಿದ್ದಾರೆ. ನಮ್ಮ ಸುತ್ತು ಕಡೆ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಮ್ಮ ದೇವರು ಬಲ್ಲಂತವರಾಗಿದ್ದಾರೆ. ಮೋಶೆಗೆ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋ ಅರಸ ಇದ್ದಾನೆ, ಸುತ್ತಲೂ ಈ ಯಹೂದ್ಯರು ಇದ್ದಾರೆ ಅಂತ ನಮ್ಮ ದೇವರಿಗೆ ಗೊತ್ತಿತ್ತಾ ಇಲ್ವಾ? ಗೊತ್ತಿತ್ತು. ಇದನ್ನೆಲ್ಲ ದೇವರು ಬರಮಾಡಿದರು ರೀ. ಮೋಶೆಗೆ ಇನ್ನೊಂದು ಸಮಸ್ಯೆ ಇತ್ತು. ಏನಂತ ಹೇಳಿದ್ರೆ, ಮೋಶೆಗೆ ಮೊದಲೇ ದೇವ್ರು ಹೇಳಿದರು. ದೇವ್ರಿಗೆ ಕೇಳಿದ ಇವನು, ಸ್ವಾಮಿ 6 ಲಕ್ಷ ಜನ ಹೊರಗೆ ಬಂದವರು ಐಗುಪ್ತ ದೇಶ ಬಿಟ್ಟು, ಯಾವ ಕಡೆಗೆ ಹೋಗಲಿ? ನಮ್ಮ ಧಾರವಾಡ ಭಾಷೆಯಲ್ಲಿ ಯಾಕಡೆ ಹೋಗಲಿ, ಯಾವ ಕಡೆಗೆ ಹೋಗಲಿ? ದೇವರು ಅಲ್ಲಿಂದ ನಡ್ಕೊಂಡು ಹೋಗುವಂಥ ರಸ್ತೆ, ಭೂಮಿಯನ್ನು ತೋರಿಸ್ಬೋದಿತ್ತು. ದೇವರು ಏನು ಹೇಳಿದಂದರೆ, ಸಮುದ್ರದ ಕಡೆ ಹೋಗು ಅಂದರು. ಮೋಶೆಗೆ ಹಗಲು ರಾತ್ರಿ ಒಂದು ಚಿಂತೆ. ಏನಂತ ಹೇಳಿದ್ರೆ, ಬೇರೆ ರಸ್ತೆ ತೋರಿಸೋದು ಬಿಟ್ಟು ಸಮುದ್ರ ತೋರಿಸ್ಬಿಟ್ರಲ್ಲ ಇವರು. ಅದೊಂದು ಚಿಂತೆ ಬೇರೆ. ಹಗಲು ರಾತ್ರಿ ಅವನಿಗೊಂದು ಚಿಂತೆ. ಪ್ರಿಯರೇ, ನಿಮಗೆ 1001 ಚಿಂತೆ ಇರ್ತದೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ನಿನ್ನ ಪಕ್ಕದಲ್ಲಿರೋ ಹೆಂಡತಿಗೂ ಗೊತ್ತಿರೋದಿಲ್ಲ. ಅದು ಯಾರಿಗೆ ಗೊತ್ತಿರುತ್ತೆ? ಚಪ್ಪಾಳೆ ತಟ್ಟಿ, ಅವರಿಗೆ ಎಲ್ಲ ಗೊತ್ತಿದೆ. ನಾವು ಪಡುವ ಕಷ್ಟ, ಸಂಕಟ, ಹೋಗುವ ದಾರಿ, ಯೋಚನೆಗಳು ಎಲ್ಲವನ್ನು ಬಲ್ಲಂತ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಮೋಶೆ ಅವನಿಗಿರೋದಂದೆ, ಏನಪ್ಪ 6 ಲಕ್ಷ ಜನರು ಕರ್ಕೊಂಡು ಹೋಗಿ ಸಮುದ್ರ ಸೇರೋದ? ಸಮುದ್ರದಲ್ಲಿ ಹೆಂಗೆ ಹೋಗೋದು? ಅವನ ತಲೆಯಲ್ಲಿ ಯೋಚನೆ ಇಲ್ಲ, ದೇವರು ಸಮುದ್ರವನ್ನು ಇಬ್ಬಾಗ ಮಾಡ್ತಾರೆ. ಓಕೆ, ಸೊ ಅವನು ಹೋಗ್ತಾನೆ, ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಭಯ ಅವನಿಗೆ, ಇನ್ನೊಂದು ಚಿಂತೆ ಏನಾಗಿತ್ತಂತ ಹೇಳಿದ್ರೆ, ಅವನು ಅರಸ ಆಗಿದ್ದ, ಅವನು ರಾಜಕುಮಾರ ಆಗಿದ್ದ, ಅರಮನೆಯಲ್ಲಿ ಬೆಳೆದವನು, ಯುದ್ಧ ಮಾಡಿ ಗೊತ್ತಿದ್ದವನು, ಸಕಲ ವಿದ್ಯೆಗಳನ್ನು ಬಲ್ಲಂಥವನು ಮೋಶೆ. ಓಕೆ, ನಾವು ಅಪೊಸ್ತಲ ಕೃತ್ಯದಲ್ಲಿ ಸ್ಟೇಫನ್ ಹೇಳ್ತಾನೆ, ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದವನು ಯಾರು? ಮೋಶೆ. ಓಕೆ, ಅಂಥವನಿಗೆ ಬೇರೆ ದೇಶದ ರಾಜರು ಕೇಳ್ತಾರೆ, ಅದೆಂಥ ಮೂರ್ಖ ಅವನು, ಎಲ್ಲರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮೂರ್ಖ ಅಂತ ಅಂದವ್ರನ್ನ ಮೂರ್ಖತನದಲ್ಲಿ ಮುಳುಗಿಸುವ ಜ್ಞಾನವುಳ್ಳ ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಭಾಳ ಜನ ಹೇಳ್ತಾ ಇದ್ರು, ಬೈಬಲನ್ನು ಹಿಡ್ಕೊಂಡು ಸರಿ ತಮ್ಯ, ಒಂದು ಕೆಲಸ ಮಾಡ್ಕೋ, ಕೆಲಸ ಮಾಡಿಕೊಂಡು ಸ್ವಾರ್ಥನ ಸಾರು, ಎರಡೂ ನಡೀತದೆ, ಕಂಫರ್ಟ್ ಆಗಿರ್ತೀಯ. ಹೇಗಿರ್ತೀಯ? ನಾನು ದೇವ್ರು ಕೇಳಿದೆ, ಏನು ಮಾಡಲಿ ಸ್ವಾಮಿ ಅಂತ. ಏನು ಮಾಡಬೇಡ, ನಾನು ಹೇಳಿದ್ದು ಬೈಬಲ್ ಹಿಡ್ಕೊಂಡು ಸುತ್ತಾಡೋ ಅಂದರು. ಆಯ್ತು, ಹಂಗೆ ಮಾಡ್ತಾಯಿದ್ದೆ. ಇವತ್ತು ಪ್ರಿಯ ಸಹೋದರ ಸಹೋದರಿ, ಈ ಸ್ಥಾನದಲ್ಲಿ ಇರೋದಕ್ಕೆ ಕಾರಣ ಏನಂದರೆ, ಅವ್ರು ಏನು ಹೇಳಿದಾರೋ ಅದನ್ನು ಮಾಡಿದೆ ಅಷ್ಟೇ. ಹಲ್ಲೆಲೂಯಾ. ಬಹಳ ಬಹಳ ಕಡಿಮೆ ಜನ ಅವ್ರು ಹೇಳ್ದಂಗೆ ಮಾಡೋರು. ಎಲ್ಲಿ ಅವ್ರು ಹೇಳಿಬಿಡ್ತಾರಂತ ನಾವು ಕೇಳೋಕ್ಕೆ ಹೋಗಲ್ಲ. ಸರಿನಾ? ನನಗೆ ಗೊತ್ತಿರಿ, ಇವೆಲ್ಲ ನಾನು ಅನುಭವಿಸಿದ್ದೀನಿ. ಕೇಳಿಬಿಟ್ರೆ ದೇವರು ಇದನ್ನು ಬಿಡು ಅಂದರೆ ಬಿಡಬೇಕಲ್ಲ, ಹೋಗು ಅಂದರೆ ಹೋಗ್ಬೇಕಲ್ಲ, ಹೋಗಬೇಡ ಅಂದರೆ ಹೋಗದೇ ಇರಬೇಕಲ್ಲ. ಅದು ನಮಗೆ ಇಷ್ಟ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಮೋಶೆ ಕೇಳಿದೆ ಏನು ಮಾಡಲಿ ಅಂತ. ಸಮುದ್ರಕ್ಕೆ ಹೋಗು ಅಂದರೆ ಸ್ವಾಮಿ ದೇವರು ಸಮುದ್ರಕ್ಕೆ ಹೋಗ್ತಾ ಇದೆ. ಅವನಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಪ್ರಿಯರೇ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಯಾವಾಗಲೂ ಒಂದನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ. ನಿಮಗೆ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ಸಂಕಟ ಬರುತ್ತೆ, ಬಿರುಗಾಳಿ ಬೀಸುತ್ತೆ, ತೆರೆಗಳು ಬರ್ತವೆ. ಇದೆಲ್ಲ ಬಂದಾಗ ಲೋಕದವರು ಯಾರೂ ಇರೋದಿಲ್ಲ, ಆದರೆ ನಿಮ್ಮ ಹಡಗಿನಲ್ಲಿ ದೇವರು ಸದಾಕಾಲ ಇರ್ತಾರೆ. ಹಲ್ಲೆಲೂಯಾ. ಅವರು ಮಾತ್ರ ಕೈ ಬಿಡಲಿಲ್ಲ, ನನ್ನನ್ನು ಬಿಟ್ಟಿನೂ ಇಲ್ಲ, ಬಿಡುವುದೂ ಇಲ್ಲ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ಥರ ಬಂದಾಗ, ಸುತ್ತು ಕಡೆಯಿಂದ ಸಮಸ್ಯೆ ಬಂದಾಗ ನಮ್ಮ ಬಾಯಿಂದ ಬರೋ ಮಾತು ಏನು? ಎಲ್ಲೋ ಮೀಟಿಂಗಿಗೆ ಹೋಗ್ತಾ ಇರ್ತೀವಿ, ಬೇಗ ಹೋಗಿ ಸೇರಬೇಕು, ಗಾಡಿ ಪಂಕ್ಚರ್ ಆಗುತ್ತೆ. ಅಯ್ಯೋ ಫಸ್ಟ್
ನಾನು ಹೇಳ ನಮ್ಮ ಭಾಷೆಯಲ್ಲಿ ತತ್ತೇರಿಕೆ, ಹಾಳದ್ದು. ಹೋಗಿ ಬಂದು ಏನು ಮಾಡ್ತೀವಿ ಗೊತ್ತಾ, ಟೈರಿಗೊಂದು ಅದೇ ಮತ್ತೇನು ಹೇಳ್ತೀರಿ. ಈಗ ಚರ್ಚಿಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ರಿ, ಗ್ಯಾಸ್ ಖಾಲಿ ಆಯಿತು. ಸತ್ಯವಾಗಿ ಏನು ಬಾಯಿಂದ ಬರುತ್ತೆ ಅದನ್ನು ಹೇಳ್ರಿ. ದರಿದ್ರ ಇವಾಗಲೇ ಖಾಲಿ ಆಗಬೇಕಾ? ರೆಡಿ ಆಗ್ತಾ ಇದ್ದೀರಾ, ಗುಡು 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 ಸೌಂಡ್ ಆಯ್ತು. ಮಳೆ ಬೇಕಂತ ಪ್ರೇಯರ್ ಮಾಡಿದ್ರಿ, ಮಳೆ ಬರ್ತಾ ಇದೆ. ಇವಾಗ ಏನು ಹೇಳ್ತಿದ್ರಿ? ಇವಾಗ ಬರಬೇಕಾ? ಮತ್ತೆ ಹೇಳ್ರಿ. ಮತ್ತಂತವು ಬೆಳಿಗ್ಗೆ ನಿಮ್ಮ ಮನೆ ಓನರ್ ಬರ್ತಾನೆ, ಹಾಳದ್ದು ಸಾಯ್ತಾನೂ ಇಲ್ಲ, ಏನೇನೆಲ್ಲ ಅಂತೀವಿ ನಾವು. ಇನ್ನೊಂದೇನು ಗೊತ್ತಾ, ಒಳಗೆ ಬಂದ ತಕ್ಷಣ ಏನಾಯಿತು, ಅಲ್ಲಿ ಓನರ್ ಬಂದವನೇ, ನಮ್ಮ ಹಣೆ ಬಾರನ ಇಷ್ಟು, ಅವ್ನಿಗೆ ಯಾಕೆ ಬೈತೀಯ, ನಮ್ಮ ಹಣೆ ಬಾರನ ಇಷ್ಟು, ನಾವೇ ಸಾಯಬೇಕು. ನಾವು ನಮ್ಮನ್ನೇ ಶಪಿಸಿಕೊಳ್ತೀವಿ. ಕರೆಕ್ಟಾ? ಸ್ಥಿತಿಗತಿಗಳು ಬಂದಾಗ ಯಾರನ್ನು ಶಪಿಸ್ತೇವೆ? ನಮ್ಮನ್ನು ನಾವೇ ಶಪಿಸ್ತೇವೆ. ಆಮೇಲೆ ಓನರ್ನು, ಕಾರನ್ನು, ಓಕೆ, ಗ್ಯಾಸ್ ಸಿಲಿಂಡರ್ ಎಲ್ಲನೂ ಶಪಿಸ್ತೇವೆ. ಎಲ್ಲರಿಗೂ ಶಾಪ ಹಾಕ್ತೀವಿ. ಪ್ರಿಯ ಸಹೋದರ ಸಹೋದರಿ, ಶಾಪ ಹಾಕೋದನ್ನು ನಿಲ್ಲಿಸೋಣ, ದೇವರಿಗೆ ಸ್ತೋತ್ರ ಹೇಳೋದನ್ನು ಪ್ರಾರಂಭ ಮಾಡೋಣ. ಅದೇ ಪಾಠ ದೇವರು ನಮಗೆ ಕಲಿಸ್ತಾ ಇರೋದು. ನಾನು ನಿಮಗೆ ದಿನನಿತ್ಯದ ಸ್ಥಿತಿಯನ್ನು ಹೇಳ್ತಾ ಇದ್ದೇನೆ. ಎಷ್ಟು ಶಾಪ ಹಾಕ್ತೀರೋ ಅಷ್ಟು ಕುಗ್ತೀರಿ, ಎಷ್ಟು ಸ್ತೋತ್ರ ಮಾಡ್ತೀರೋ ಅಷ್ಟು ಉಬ್ಬುತ್ತೀರಿ. ಹಲ್ಲೆಲೂಯಾ.